ಆಕಾಶ್ ಅವರು 15 ಲಕ್ಷನ ಲಾಸ್ ಮಾಡ್ಕೊಂಡಿದ್ರು. ಇಲ್ಲಿಗೆ ಬಂದಾದ ನಂತರ 10 ನಿಮಿಷಕ್ಕೆ ಎಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಹತ್ರನೇ ಕೇಳಿಸ್ತೀನಿ, ಆಮೇಲೆ ಕ್ಲಿಪ್ಪಿಂಗ್ ಹಾಕ್ತೀನಿ. ಇವರಿಗೆ ಎಡ್ಜಿಂಗ್ ಸ್ಟಾರ್ ಆಫ್ ಕರ್ನಾಟಕ ಅಂತಲೇ ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ, ಅಷ್ಟು ಎಕ್ಸ್ಪರ್ಟ್ ಇವರು. ನಾಲೆಜ್ ಅನ್ನೋದು ಬಂತು ಅಂದರೆ ಯಾರು ದುಡ್ಡು ಕಳ್ಕೊತಾರೆ, ಯಾಕೆ ಕಳ್ಕೊತಾರೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ರೆ ಅದನ್ನು ನಾವು ಮಾಡಲ್ಲ, ಅದ್ರ ಆಪೋಸಿಟಾಗಿ ಮಾಡ್ತೀವಿ. ಸೊ 94% ಜನ ಕಳ್ಕೊತಾರೆ ಅಂತ ಸೆಬಿ ಹೇಳ್ತಾ ಇರೋದು. ಸೊ 94% ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅದು ನಾವು ಮಾಡಿಲ್ಲ ಅಂದ್ಬಿಟ್ರೆ ವಿಲ್ ಬಿ ಟು ಪ್ರಾಫಿಟಬಲ್. ಮನೆಯಲ್ಲೇ ಕೂತ್ಕೊಂಡು ಸ್ಟಾಕ್ ಮಾರ್ಕೆಟ್ ಶೇರ್ ಅನ್ನೋ ಸ್ಪೆಲ್ಲಿಂಗು ಗೊತ್ತಿಲ್ಲ. ಎಸ್, ಶೇರಿಂದ ಸ್ಟಾರ್ಟ್ ಮಾಡಿಕೊಂಡು ಶೇರ್ ಮಾರ್ಕೆಟ್ ಅಂದ್ರೇನು, ಶೇರ್ ಅಂದ್ರೇನು, ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೇನು, ಬೇಸಿಕ್ಸ್ ಆಫ್ ದಿ ಮಾರ್ಕೆಟು, ಫಂಡಮೆಂಟಲ್ ಒಂದು ಕಂಪ್ನಿ ಆಯ್ಕೆ ಮಾಡ್ಕೊಳೋದು ಹೇಗೆ, ಆ ಕಂಪ್ನಿ ಆಯ್ಕೆ ಮಾಡ್ಕೊಂಡ್ಮೇಲೆ ಯಾವಾಗ ತೊಗೋಬೇಕು, ಜೇಬ್ನಾಗ ದುಡ್ಡಿದಾಗ ತೊಗೊಳೋದಲ್ಲ, ಅದು ಯಾವಾಗ ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ, ಅವಾಗ ನಾವು ಅದನ್ನು ತೊಗೋಬೇಕು. ಎಸ್, ಬಿಕಾಸ್ ಮನಿ ಕ್ಯಾನ್ ಸಾಲ್ವ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್. ನಾನು ಪ್ರತಿಯೊಬ್ಬರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗುಡ್ ಮಾರ್ನಿಂಗ್ ಹೇಳೋದನ್ನು ಸ್ಟಾಪ್ ಮಾಡಿರಿ, ಸ್ಟಾರ್ಟ್ ಸೇಯಿಂಗ್ ಗುಡ್ ಮಾರ್ನಿಂಗ್. ಫಿಲ್ಟರ್ಗಳನ್ನು ಹಾಕಿ ಇದು ಹೇಳ್ಕೊಡ್ಬಾರ್ದು ಅಂತ ಮನಸ್ಸು ಇಟ್ಕೊಳೋದ್ಕಿಂತ ಎಲ್ಲ ಹೇಳ್ಕೊಟ್ಬಿಟ್ರೆ ಮೋರ್ ಪೀಪಲ್ ವಿಲ್ ಆಲ್ಸೋ ಕಮ್, ನಮಗೂ ಕೂಡ ಒಂದು ಒಳ್ಳೇದಾಗುತ್ತೆ. ಹೌ ವಾಸ್ ದ ಲಾಸ್ಟ್ 3 days ಕ್ಲಾಸಸ್? ಸೂಪರ್, ಫೈನ್. ಇಟ್ಸ್ ಅನ್ ಆರ್ಟ್ ಆಫ್ ಮೇಕಿಂಗ್ ಮನಿ. ಸೊ ನಾನು ಪ್ರತಿಯೊಬ್ಬರಿಗೂ, ಎಲ್ಲ ಲೇಡೀಸ್ಗೆ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಸುಮ್ಮನಿರಿ ಸ್ಟ್ರಾಟಜಿ ಇಸ್ ಬೆಸ್ಟ್. ಇನ್ವೆಸ್ಟ್ ಮಾಡಿ ಸುಮ್ಮನಿರಿ, ಸುಮ್ಮನೆ ಇರೋದಲ್ಲ. ಒಂದು 50,000 60,000 ಇದೆ, 1 ಲಕ್ಷ ಇದೆ, ನಾನೇನು ಮಾಡ್ಬೋದು ಅಂದರೆ ಒಂದು ಮಂತ್ಲಿ ಟ್ರೇಡ್ಗಳನ್ನು ತೊಗೋಬೋದು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಲಾಸ್ ಆದರೂ ಕೂಡ ಒಂದು 2,500-3,000 ರೂಪಾಯಿ ಲಾಸ್ ಆಗ್ಬೋದು. ಬಂದರೆ ಸ್ಕೈ ಇಸ್ ದ ಲಿಮಿಟ್, ಅಂದರೆ ಮಾರ್ಕೆಟ್ ಕೊಟ್ಟಷ್ಟು. ಇಲ್ಲಿ ಬಂದಮೇಲೆ ಕೆಲವೊಂದು ಸ್ಟ್ರಾಟಜಿ ಕಲ್ತೇವೆ. ಇದೆಲ್ಲ ನನಗೆ ನೀವು ಮಾಡ್ಕೊಂಡಿದ್ದೀವಿ. ಅರೌಂಡ್ 3 daysಲ್ಲಿ ಒಂದು 20K ಮಾಡ್ಕೊಂಡಿದ್ದೀನಿ. ನನ್ನ ಉದ್ದೇಶ ಇಸ್ ವೆರಿ ಕ್ಲಿಯರ್. ಪ್ರತಿಯೊಬ್ಬರಿಗೂ ಫೈನಾನ್ಷಿಯಲ್ ಲಿಟ್ರಸಿ ಬರಬೇಕು. ಹೆಡ್ಜಿಂಗ್ ಅಂದರೆ ಏನು, ಎಲ್ಲ ಕಡೆ ಬರೀ ಹೆಡ್ಜಿಂಗ್ ಕೇಳ್ತಾ ಇರ್ತಾರೆ. ಆಪ್ಷನ್ ಬೈ ಅಂದ್ರೇನು, ಸೆಲ್ ಅಂದ್ರೇನು, ಪ್ರತಿಯೊಂದು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ. ಮೇಡಮ್ 8,500 ರೂಪೀಸ್ ಕೋರ್ಸ್ ಇದೆ ಮೇಡಮ್ ಇದು. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಸ್ನೇಹಿತರೆ, ನೀವೇನಾದರೂ ದಯಾನಂದ್ ಬಂಗಾಲೆ ಅವ್ರ ಸರ್ ಅಕಾಡೆಮಿಲಿ ನೀವೇನಾದರೂ ಯಾವ ಥರ ಕ್ಲಾಸ್ ತೊಗೊಂಡಿದ್ರೆ ಕಮೆಂಟ್ಸ್ ಮಾಡಿ, ಅಥವಾ ನಮ್ಮ ಅಪ್ಲಿಕೇಶನ್ ಯಾರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಒಂದ್ಸತಿ ಕಮೆಂಟ್ಸ್ ಮಾಡಿ ತಿಳಿಸಿ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆಕಾಶ್ ಹೊಸದಾಗಿ ಒಂದು ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೆಕೆಂಡ್ ಡೇ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಫಸ್ಟ್ ಡೇ ಅಟೆಂಡ್ ಮಾಡಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ವಿ ಟ್ರೇಡಿಂಗ್ ಕ್ಲಾಸ್, ದಯಾನಂದ್ ಸರ್ದು ಟ್ರೇಡಿಂಗ್ ಕ್ಲಾಸ್ಗೆ ಅಟೆಂಡ್ ಮಾಡೋಣ ಅಂತ ಆಕಾಶ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಡೇ ನೀವು ನೋಡಿದ್ರಿ, ನನ್ನ ಮಗ ನನ್ನನ್ನು ಅಟೆಂಡ್ ಮಾಡಲಿಕ್ಕೆ ಕಂಪ್ಲೀಟಾಗಿ ಬಿಡಲಿಲ್ಲ. ಸೆಕೆಂಡ್ ಡೇ ಆಕಾಶ್ ಅವರೇ ಹೋದ್ರು. ಥರ್ಡ್ ಡೇ ನಾನು ಕೂಡ ಜಾಯ್ನ್ ಆಗ್ತಿದ್ದೀನಿ. ಯಾಕೆ ಅಂತ ಹೇಳಿದರೆ, ಅಲ್ಲಿಂದ 2 ಶೂಟಿಂಗ್ ಇದೆ ಇವತ್ತು. ಕಂಪ್ಲೀಟ್ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ. ಆಲ್ರೆಡಿ ಮನೆಯಿಂದ ಹೊರಟಿದ್ದೀನಿ. ನನ್ನ ಮಗ ಏನು ಕಂದಮ್ಮ ಎಲ್ಲ ಕಂಪ್ಲೀಟಾಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಗೊತ್ತಿಲ್ಲ ಮಧ್ಯಾಹ್ನ ಇಲ್ಲಿ ಊಟ ಮಾಡ್ತೀವಿ ಅಂತ ಹೇಳಿ. ಕ್ಲಾಸ್ ಹೇಗೆ ನಡೆಯುತ್ತೋ ಅಥವಾ ಇವತ್ತು ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ರೆಡಿನ ತರುಣ? ಎಲ್ಲ ಇಟ್ಕೊಂಡಿದ್ಯಾ? ಮೈಕು, ಕ್ಯಾಮ್ರಾ, ಟ್ರೈಪಾಡು, ಲೈಟಿಂಗ್ಸ್ ಎಲ್ಲ ಇದೆಯಾ? ನೆನ್ಸ್ಕೊಬೇಕು ತರುಣನ ದೊಡ್ಡನಾದ್ಮೇಲೆ. ಯಾರು ನೀನು ಅನ್ನೋದಲ್ಲ ಭೀಷ್ಮನಂಗೆ. ಆಮೇಲೆ ನಿನ್ಗೆ ಯಾಕೆ ಅಂತೀಯೇನು, ನಿನ್ಗೆ ಯಾಕೆ ಅಂತ. ಇಲ್ಲ ಕಣೋ, ನಿದ್ದೆ ಬಂದಿದೆ, ಫೀಡ್ ಮಾಡ್ತೀನಿ. ಏನು ಟ್ರೇಡಿಂಗ್ ಕ್ಲಾಸಲ್ಲಿ ಆಕಾಶ್ ಅವರು ಎಷ್ಟು ಲಾಭ ಮಾಡಿದ್ರ ನಷ್ಟ ಮಾಡಿದ್ರ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ನೀವು ಫ್ಯಾಮಿಲಿ ಮ್ಯಾನ್ ಆಕಾಶ್ ಅರ್ಳಕಟ್ಟ ನೀವು ಚಾನೆಲ್ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಎಲ್ರಿಗೂ ಹಾಯ್ ಮಾಡಚ್ಚಿ ನೀವಾ. ಹಾಯ್. ಲಾಸ್ಟ್ ವಿಡಿಯೋದೆಲ್ಲ ನೋಡಿದ್ದೀರಾ, ಆಕಾಶ್ ಅವರು ಟ್ರೇಡಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ರು. ತುಂಬ ಲಾಸ್ ಮಾಡ್ಕೊಂಡಿದ್ರು. ಆಮೇಲೆ ದಯಾನಂದ್ ಬಂಗಾಲೆ ಅವ್ರ ಕ್ಲಾಸಿಗೆ ಬಂದಾದ ನಂತರ ಇಲ್ಲಿ ಎಕ್ಸ್ಪರ್ಟ್ಗಳ ಜೊತೆ ಅವ್ರ ಕನ್ಸಲ್ಟೇಷನ್ ತಗೊಂಡ ನಂತರ ಮತ್ತೆ ಲಾಭ ಮಾಡಿದ್ರು. ಹಾಗಾಗಿ ಅವರು ಲಾಭ ಮಾಡೋದು ನೋಡಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಇವತ್ತು ಅವ್ರ ಜೊತೆನೇ ನಾನು ಬಂದೆ. ಆಲ್ರೆಡಿ ಅವ್ರು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಕ್ಲಾಸ್ ಅಂತೂ ನಾನೇನು ಅಟೆಂಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಪಾಪ ಎಂತ ಬಿಡಲ್ಲ. ನಮಗೇನಾದರೂ ಬೇರೆ ಆಪ್ಷನ್ ಇದೆಯಾ ಅಂತ ಕೇಳೋಣ ಅಂತ ಹೇಳಿ ನಾನು ರಾಜಾಜಿನಗರದಲ್ಲಿರುವಂಥ ದಯಾನಂದ್ ಬಂಗಾಲೆ ಅವರ ಟ್ರೇಡಿಂಗ್ ಕ್ಲಾಸ್ಗೆ ಬಂದಿದ್ದೀನಿ. ನೋಡೋಣ ಅವ್ರು ಏನು ಸಜೆಷನ್ ಮಾಡ್ತಾನೆ ಅಂತ. ಹೋಗೋಣ. ಆಕಾಶ್ ಅವರು 15 ಲಕ್ಷನ ಲಾಸ್ ಮಾಡ್ಕೊಂಡಿದ್ರು. ಇಲ್ಲಿಗೆ ಬಂದಾದ ನಂತರ ಡೈಲಿ ಸ್ವಲ್ಪ ಪ್ರಾಫಿಟ್ ಲಾಸ್ ಈ ಥರ ಇತ್ತು. ಇವತ್ತು ಮಾತ್ರ 10 ನಿಮಿಷಕ್ಕೆ ಎಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಹತ್ರನೇ ಕೇಳಿಸ್ತೀನಿ, ಆಮೇಲೆ ಕ್ಲಿಪ್ಪಿಂಗ್ ಹಾಕ್ತೀನಿ. ಇವಾಗ ಅಕಾಡೆಮಿಗೆ ಹೋಗ್ತೀನಿ ಬನ್ನಿ. ನನಗಿಂತೂ ಆಕಾಶ್ ಡೈಲಿ ಪ್ರಾಫಿಟ್ ಮಾಡೋದು ನೋಡಿ ನನಗೆ ತುಂಬ ಇನ್ಸ್ಪೈರ್ಡ್ ಆಗಿಬಿಟ್ಟಿದ್ದೀನಿ ಅವರಿಂದ. ನಾನು ಹೇಗಾದ್ರೂ ಮಾಡಿ ಟ್ರೇಡಿಂಗ್ ಕಲಿಬೇಕಂತ. ನನಗೆ ಟ್ರೇಡಿಂಗಲ್ಲಿ ಝೀರೋ ನಾಲೆಡ್ಜ್. ರಾಜಾಜಿನಗರದ ಮೈನ್ ರೋಡಲ್ಲೇ ಬರುತ್ತೆ ಅವ್ರದ್ದು ಕೈರುಚಿ ಹ್ಯಾಂಗರ್ ಶಾಪ್ ಪಕ್ಕನೇ ನಮ್ಮ ದಯಾನಂದ್ ಸರ್ದು ಟ್ರೇಡಿಂಗ್ ಅಕಾಡೆಮಿ ಕ್ಲಾಸ್ ನಡೆಯುತ್ತೆ. ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇವರಿಗೆ ಎಡ್ಜಿಂಗ್ ಸ್ಟಾರ್ ಆಫ್ ಕರ್ನಾಟಕ ಅಂತಲೇ ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ, ಅಷ್ಟು ಎಕ್ಸ್ಪರ್ಟ್ ಇವರು. ಎಸ್ ಇವ್ರದ್ದು ಫಸ್ಟ್ ಫ್ಲೋರಲ್ಲಿದೆ. ಸಂಜಯ್ ಅಂತ ಆಕಾಶ್ ಫ್ರೆಂಡು, ಫಸ್ಟು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರು, ಇವಾಗ ಟ್ರೇಡಿಂಗ್ ಅಕಾಡೆಮಿಯಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ನಮಸ್ತೆ ಬಂಗಾಲೆ ಸರ್. ಸರ್ ಬಂದಿದ್ದಾರೆ.
ಎಸ್ 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 ಎಷ್ಟು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೀವು ನೋಡಿರ್ತೀರಾ ಬೊಂಗಲೆ ಸರ್ ಯಾರಂತ ಎಡ್ಜಿಂಗ್ ಸ್ಟಾರ್ ಆಫ್ ಕರ್ನಾಟಕ ಅಂತೇಳಿ ಅವಾರ್ಡ್ ತೊಗೊಂಡಿದ್ದಾರೆ. ಸರ್ ನಾನು ಆಕಾಶ್ ನೋಡಿ ತುಂಬ ಇನ್ಸ್ಪೈರ್ಡ್ ಆಗಿಬಿಟ್ಟಿದ್ದೀನಿ. ಅಂದರೆ ಅವರು ಲಾಸ್ಟಲ್ಲಿ ಇದ್ರ ನಿಮ್ಮ ಅಕಾಡೆಮಿಗೆ ಬಂದಮೇಲೆ ಎಕ್ಸ್ಪರ್ಟ್ ಜೊತೆ ಮಾತಾಡಿದ್ದಾದಮೇಲೆ ನೀವು ಸೆಮಿನಾರ್ ಎಲ್ಲ 3 ಡೇಸ್ದು ಏನೇನೋ ಕಂಡಕ್ಟೆಡ್ ಕೋರ್ಸ್ ಎಲ್ಲ ಮಾಡ್ತಾ ಇರ್ತೀರಲ್ಲ, ಅದನ್ನೆಲ್ಲ ನೋಡಿ ಅವರು ಲಾಭ ಮಾಡೋದು ನೋಡಿ ನಾವು ಕಷ್ಟಪಡ್ತಾ ಇರ್ತೀವಲ್ಲ, ನನಗೂ ಸ್ವಲ್ಪ ಬೇಕಾಗುತ್ತೆ ಲಾಭ ಮಾಡೋದು, ಎಂಥವ್ರಿಗೂ ಇಷ್ಟ ಆಗುತ್ತೆ. ಆದರೆ ನಾವು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ನಮಗೂ ಏನಾದರೂ ಆಪ್ಷನ್ ಇದೆಯಾ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತ ಕೇಳೋಣ ಅಂತ ಬಂದೆ. ಮೇಡಮ್ ಏನಂದರೆ ದೇರ್ ಇಸ್ ಎ ಸ್ಮಾಲ್ ಚೇಂಜ್ ಮೇಡಮ್, ಆರ್ಡಿನರಿ ಟು ಎಕ್ಸ್ಟ್ರಾರ್ಡಿನರಿಗೆ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ. ಸೊ ಸೇಮ್ ವೇ ನಾಲೆಜ್ ಅನ್ನೋದು ಬಂತು ಅಂದರೆ ಯಾರು ದುಡ್ಡು ಕಳ್ಕೊತಾರೆ, ಯಾಕೆ ಕಳ್ಕೊತಾರೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ರೆ ಅದನ್ನು ನಾವು ಮಾಡಲ್ಲ, ಅದ್ರ ಆಪೋಸಿಟಾಗಿ ಮಾಡ್ತೀವಿ. ಸೊ 94% ಜನ ಕಳ್ಕೊತಾರೆ ಅಂತ ಸೆಬಿ ಹೇಳ್ತಾ ಇರೋದು. ಸೊ 94% ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅದು ನಾವು ಮಾಡಿಲ್ಲ ಅಂದ್ಬಿಟ್ರೆ ವಿಲ್ ಬಿ ಟು ಪ್ರಾಫಿಟಬಲ್. ಝೀರೋ ನಾಲೆಡ್ಜ್ ಸರ್, ಟ್ರೇಡಿಂಗ್ ಬಗ್ಗೆ ಝೀರೋ ನಾಲೆಡ್ಜ್, ಬಟ್ ನಾನು ಟ್ರೇಡಿಂಗ್ ಕಲಿಬೇಕು, ಆದರೆ ಮನೇಲೇ ಕುತ್ಕೊಂಡು ಕಲಿಬೇಕು. ನಿಮ್ಮ ಕ್ಲಾಸ್ ತಗೋಬಹುದಾ? ನಮ್ಮದು ಅಪ್ಲಿಕೇಶನ್ ಇದೆ ಮೇಡಮ್, CA ದಯಾನಂದ್ ಬೊಂಗಾಳೆ ಅಂತ, 1500 ರೂಪಾಯಿ ಕೋರ್ಸ್ ಇದೆ. ನಾನು ನಿಮ್ಮ ಹತ್ರ ಕೋರ್ಸ್ ಅಂದರೆ ನಮಗೆ ಕೋರ್ಸ್ ಇದೆಯಾ? ಎಸ್ ಡೆಫಿನೆಟ್ಲಿ. ಮನೆಯಲ್ಲೇ ಕೂತ್ಕೊಂಡು ಸ್ಟಾಕ್ ಮಾರ್ಕೆಟ್ ಶೇರ್ ಅನ್ನೋ ಸ್ಪೆಲ್ಲಿಂಗು ಗೊತ್ತಿಲ್ಲ, ಎಸ್ ಶೇರಿಂದ ಸ್ಟಾರ್ಟ್ ಮಾಡಿಕೊಂಡು ಶೇರ್ ಮಾರ್ಕೆಟ್ ಅಂದ್ರೇನು, ಶೇರ್ ಅಂದ್ರೇನು, ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೇನು, ಬೇಸಿಕ್ಸ್ ಆಫ್ ದಿ ಮಾರ್ಕೆಟು, ಫಂಡಮೆಂಟಲ್ ಒಂದು ಕಂಪ್ನಿ ಆಯ್ಕೆ ಮಾಡ್ಕೊಳೋದು ಹೇಗೆ, ಆ ಕಂಪ್ನಿ ಆಯ್ಕೆ ಮಾಡ್ಕೊಂಡ್ಮೇಲೆ ಯಾವಾಗ ತೊಗೋಬೇಕು, ಜೇಬ್ನಾಗ ದುಡ್ಡಿದಾಗ ತೊಗೊಳೋದಲ್ಲ, ಅದು ಯಾವಾಗ ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ, ಅವಾಗ ನಾವು ಅದನ್ನು ತೊಗೋಬೇಕು. ಅಂದರೆ A to Z ನಿಮ್ಮ ಕೋರ್ಸ್ 100% ಕೋರ್ಸ್ ನನಗೆ ಅಪ್ಲಿಕೇಶನ್ ಹಾಕೊಡಿ ಸರ್. ಹಾಕ್ಕೊಡ್ತೇನೆ ಮೇಡಮ್, ಡೆಫಿನೆಟ್ಲಿ. ಎಸ್ ಇದೆ ದಯಾನಂದ್ ಸರ್ ಕ್ಯಾಬಿನ್. ದಯಾನಂದ್ ಸರ್ ಆಫೀಸಿಗೆ ಬಂದರೆ ನಮಗೆ ಒಂದು ಅಟ್ರಾಕ್ಷನ್ ಪಾಯಿಂಟ್ ಏನು ಗೊತ್ತಾ? ಎಸ್ ಮೇಡಮ್, ಬಿಕಾಸ್ ಮನಿ ಕ್ಯಾನ್ ಸಾಲ್ವ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್. ಅಂದರೆ ಎಲ್ಲರೂ ಹೇಳ್ತಾರೆ ದುಡ್ಡಿಗೇನು ಅಷ್ಟು ಯಾವಾಗಲೂ ದುಡ್ಡು 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 ಅಂತಾರೆ ಅಂತ. ನಾನು ಪ್ರತಿಯೊಬ್ಬರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗುಡ್ ಮಾರ್ನಿಂಗ್ ಹೇಳೋದನ್ನು ಸ್ಟಾಪ್ ಮಾಡಿರಿ, ಸ್ಟಾರ್ಟ್ ಸೇಯಿಂಗ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಹಾಗೂ ಗುಡ್ ನೈಟ್. ಯಾಕಂದರೆ ದುಡ್ಡು ಅನ್ನೋದು ಎಲ್ಲರಿಗೂ ಬೇಕು, ಒಂದು ಹಾನೆಸ್ಟಿಯಿಂದ ಎಥಿಕ್ಸಿಂದ ದುಡ್ಡು ದುಡಿಬೇಕು. ಯಾಕಂದರೆ ಆ ದುಡ್ಡು ನಮಗೆ 97% ಆಫ್ ದಿ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಇಲ್ಲಿ ಕ್ಲಾಸ್ ನಡೀತಾ ಇದೆಯಾ ಇವಾಗ? ಅಂದರೆ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಟ್ರೈನಿಂಗ್. ಎಷ್ಟು ಫ್ಲೋರ್ ಸರ್ ನಿಮ್ಮದೇ ಎಲ್ಲ ಫುಲ್ಲು? 3 ಫ್ಲೋರ್ಡ್ ಆಫೀಸ್ ಮೇಡಮ್. ಓಕೆ, ನಾನು ಒಂದ್ಸಲ ಇಲ್ಲಿ ಬಂದಿದ್ದೀನಿ, ನಮ್ಮ ಡಿಜಿಟಲ್ ಮಾಧ್ಯಮ ಕಂಪ್ಲೀಟ್ ಆಗಿ ಇವ್ರದ್ದು ಟೂರ್ ಎಲ್ಲ ಮಾಡಿದ್ದೀನಿ ಮೇಡಮ್. ಈಗ ಹೊಸದಾಗಿ ಒಂದು ಸ್ಟುಡಿಯೋ ಕೂಡ ಸ್ಟುಡಿಯೋ ಎಲ್ಲ ಮಾಡಿದ್ದೀವಿ, ಬನ್ನಿ ತೋರಿಸ್ತೀವಿ. ಟೇಕ್ ಇಟ್ ಈಸಿ. ಟೇಕ್ ಇಟ್ ಈಸಿ ನಮ್ದು ಅಪ್ಲಿಕೇಶನ್ನು. ಹೌದಾ? ಇಟ್ಸ್ ಅನ್ ಅಮೇಝಿಂಗ್ ಪ್ಲಾಟ್ಫಾರ್ಮ್. ಏನಂದರೆ ಒಂದು ಡಾಟಾನ ಇನ್ಫಾರ್ಮೇಷನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಒಬ್ಬ ಟ್ರೇಡರ್ಗೆ ಏನು ಟ್ರೇಡ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಇದು ಹೊಸದೊಂದು ರಿಸರ್ಚ್ ಡಿಪಾರ್ಟ್ಮೆಂಟು. ಎಸ್, ಇದು ಕ್ಯಾಮ್ರಾಮನ್ ಎಡಿಟಿಂಗ್ ರೂಮ್. ಇದು ಓಕೆ, ಇದು ನಮ್ಮ ಮೊದಲು ಎಕೋಸ್ಟಿಕ್ ಸ್ಟುಡಿಯೋ. ಇದು ಸರ್ ನೀವೇ ಎಲ್ಲ ರೆಡಿ ಮಾಡಿ ನಮ್ಗೆ ಎಲ್ಲಿ ಸರ್ ಕೆಲಸ ಇನ್ನ? ಅಲ್ಲ ಮೇಡಮ್, ಇದು ನೀವೇ ಯೂಸ್ ಮಾಡ್ಕೊಳ್ಳಿ. ಅಲ್ಲ ನಮಗೆ ನಮ್ಮಂತ ಕಂಟೆಂಟ್ ಕ್ರಿಯೇಟರ್ಗೆ ನೀವೇ ಎಲ್ಲ ದಯವಿಟ್ಟು ಎಲ್ಲ ಯೂಸ್ ಮಾಡ್ಕೊಳ್ಳಿ. ನಾನು ಯಾರಕ್ಕೆ ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಜಾಸ್ತಿ ಅಂದರೆ ವೈಡ್ ಆಗಿ ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, 3 ಜನ ಕೂತ್ಕೋಬೇಕು ಆಗ್ತಿರ್ಲಿಲ್ಲ. ಸೊ ವಿ ಮೇಡ್ 1 more ಸ್ಟುಡಿಯೋ. ಸಿಂಗಲ್ ನನಗೆ ಪಾಠ ಮಾಡ್ಲಿಕ್ಕೆ ಚೆನ್ನಾಗಿತ್ತು. ಓಕೆ ಓಕೆ, ಆನ್ಲೈನ್ ಕ್ಲಾಸಸ್. ಬಟ್ ಒಂದು 3 ಜನದ್ದು ಒಂದು ಏನಾದರೂ ಪಾಡ್ಕಾಸ್ಟ್ ಟೈಪ್ ಏನಾದ್ರು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಎಸ್, ನೈಸ್. ವಾವ್ ಸರ್, ನಾವು ಇದ್ದಾಗ ಇದಿರಲಿಲ್ಲ ಅಲ್ಲ, ನಾವು ಬಂದಾಗ ಇಲ್ಲ ಅದಿರಲಿಲ್ಲ. ಓಕೆ, ಸೊ ನಾನು ಅದು ಲೈವ್ ಮಾಡ್ತಕ್ಕಂಥದ್ದು ಈಗ ಇಲ್ಲಿಂದ ಲೈವ್ ಮಾಡ್ತೀವಿ. ದಿಸ್ ವಿಲ್ ಮೇಕ್ ದ ಲೈವ್ ಹಿಯರ್. ಓಕೆ, ನೈಸ್. ಕ್ಯಾಮೆರಾ ಸೋನಿ ಆಲ್ಫಾ. ಓಕೆ, ಇಲ್ಲಿ 2-3 ಜನ ಕುತ್ಕೊಂಡು ಮಾಡ್ಬೋದು, 3 ಜನ ಇದು ಮಾಡ್ಬೋದು. ಅಂದರೆ ಲೈಕ್ ಇನ್ನೂ ಸ್ಪೇಸ್ ಇನ್ನೂ ಅಲ್ಲಿ ತನಕ ಇದೆ, ಬಟ್ ಇಟ್ ಸ್ಟಿಲ್ ಇನ್ ದಿ ಸರ್ ಆ ಕಡೆ ಏನೋ ಸಿಸ್ಟಮ್ ರಿನೋವೇಷನ್ ನಡೀತದೆ ಆ ಕಡೆ ಇನ್ನು. ಓಕೆ, ಸೊ ಆ ಕಡೆ ಕೂಡ ಇನ್ನು ವೈಡ್ ಮಾಡ್ತೀವಿ. ಅದು ಕೂಡ ಲೈವ್ ಸೆಷನ್ ಇರುತ್ತೆ, ನೀವು ಚಾನಲ್ ಚೆಕ್ಔಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಬೇಸಿಕಲಿ CA ದಯಾನಂದ್ ಬೊಂಗಾಳೆ ಯೂಟ್ಯೂಬ್ ಚಾನಲ್. ಸೊ ಬೇಸಿಕಲಿ ಇನ್ಫಾರ್ಮೇಷನ್ ಕೊಡಬೇಕು, ನಾಲೆಜ್ ಕೊಡಬೇಕು ಅನ್ನೋದು ಉದ್ದೇಶ. ಇವೆಂಚುಯಲಿ ಅದು ನಮಗೆ ದುಡ್ಡು ಕೂಡ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದು. ಸೊ ನನಗೆ ಅದು ಅವಾಗ ಅನ್ನಿಸ್ತು, ಗಿವರ್ಸ್ ಗೇನ್. ಲೈಫ್ನಲ್ಲಿ ನಾವು ಕೊಡಬೇಕು ಅಂತ ಹೊರಟಾಗ ನಮಗೆ ಬರೋದು ಜಾಸ್ತಿ ಆಗುತ್ತೆ. ಫಿಲ್ಟರ್ಗಳನ್ನು ಹಾಕಿ ಇದು ಹೇಳ್ಕೊಡ್ಬಾರ್ದು ಅಂತ ಮನಸ್ಸಿಟ್ಕೊಳೋದ್ಕಿಂತ ಎಲ್ಲ ಹೇಳ್ಕೊಟ್ಬಿಟ್ರೆ ಮೋರ್ ಪೀಪಲ್ ವಿಲ್ ಆಲ್ಸೋ ಕಮ್, ನಮಗೂ ಕೂಡ ಒಂದು ಒಳ್ಳೇದಾಗುತ್ತೆ. ಕರೆಕ್ಟ್ ಸರ್. ಹೋಗೋಣ ಸರ್, ನಿಮ್ಮದು ಮತ್ತೆ ಕ್ಲಾಸಸ್ ಇವಾಗ ಯಾವುದು ನಡೀತಾ ಇಲ್ವಾ ಸರ್ ಇವತ್ತು? ಮೇಲ್ಗಡೆ ಆಪ್ಷನ್ ಬೈಯಿಂಗ್ ಕೋರ್ಸ್ ಪ್ರತಿ ತಿಂಗಳು ನಡೆಯುತ್ತೆ. ಓಕೆ ಓಕೆ, ಬರೀ ಆಪ್ಷನ್ ಸೆಲ್ಲಿಂಗ್ ಅಲ್ಲ. ಭಾಳಷ್ಟು ಜನ ಹತ್ರ ಸರ್ ನನ್ನ ಹತ್ರ 20,000 ದುಡ್ಡಿದೆ, 25,000 ಇದೆ, 30,000 ಇದೆ, ನನ್ನ ಹತ್ರ 2 ಲಕ್ಷ 3 ಲಕ್ಷ ಎಲ್ಲ ಇಲ್ಲ. ಸೊ ನಾವು ದುಡ್ಡು ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ಸೊ ನಾವು ಆಪ್ಷನ್ ಬೈಯಿಂಗಿಗೆ ಅಂತ ಪ್ರತಿ ತಿಂಗಳು ಕೋರ್ಸ್ ನಡೆಸ್ತೇವೆ. ಸೊ ಅದು ಈಗ ನಡೀತಾ ಇದೆ. ನೀವು ಇವಾಗ ಫುಲ್ ಬ್ಯುಸಿ ಆಗಿರ್ತೀರಾ ಅಂದಾಗ ಎಕ್ಸ್ಪರ್ಟ್ಗಳನ್ನ ಕರೆಸ್ಕೊಂಡು ಈಗ ಪೀಪಲ್ ಕಾಲ್ ಮಿ ಆಸ್ ಅ ಹೆಡ್ಜಿಂಗ್ ಸ್ಟಾರ್. ಆಪ್ಷನ್ ಸೆಲ್ಲಿಂಗ್ನಲ್ಲಿ ಶಾಂತ ರೀತಿಯಿಂದ ದುಡ್ಡು ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಕೆಲವೊಬ್ಬರಿಗೆ ಡೈಲಿ ಬೇಸಿಸ್ನಲ್ಲೇ ದುಡ್ಡು ಮಾಡಬೇಕು, ಇಮಿಡಿಯೇಟಾಗಿ ದುಡ್ಡು ಮಾಡಬೇಕು ಅಂತ ಇರ್ತಾರೆ. ಸೊ ಅವ್ರಿಗೂ ಕೂಡ
ಫೆಸಿಲಿಟಿ ಇರಲಿ ಅಂತೇಳಿ ವಿ ಕಾಲ್ ದಿ ಇಂಡಸ್ಟ್ರಿ ಒಳಗೆ ಯಾರು ಆಪ್ಷನ್ ಬೈಯಿಂಗ್ನಲ್ಲಿ ಯಾರಿದ್ದಾರೆ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ನೋಡ್ಕೊಂಡ್ಬಿಟ್ಟು ನೋಡಿ ಸ್ಲಿಪ್ಪರ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಕ್ಲಾಸ್ ನಡೀತಿದೆ, ಸೈಲೆಂಟ್ ಆಗಿ ಹೋಗೋಣ. So guys, how was the strategy? Are you all enjoying? Yes. Please welcome Dhanand sir. ನಮಸ್ಕಾರ ಎಲ್ಲರಿಗೂ. ಹೌ ವಾಸ್ ದ ಲಾಸ್ಟ್ 3 days ಕ್ಲಾಸಸ್? ಸೂಪರಾ? ಫೈನ್. ಸ್ನೇಹಿತರೆ, ಕೇವಲ ಆಪ್ಷನ್ ಸೆಲ್ಲಿಂಗ್ ಅಷ್ಟೇ ಅಲ್ಲ, ಆಪ್ಷನ್ ಬೈಯಿಂಗ್ ಕೂಡ ನಮ್ಮಲ್ಲಿದೆ. ಭಾಳಷ್ಟು ಜನಕ್ಕೆ ಸರ್ ಆಪ್ಷನ್ ಸೆಲ್ಲಿಂಗು, ಹೆಡ್ಜಿಂಗ್ ಸ್ಟಾರು, ಶಾಂತ ರೀತಿಯಿಂದ ಹಿಂಗೆ ಮಾಡ್ಬೋದು ಅಂತ ಕಲಿತಾ ಇದ್ವಿ. ಈಗ ಡೈಲಿ ಟ್ರೇಡಿಂಗ್ ಕೂಡ ಕಡಿಮೆ ಕ್ಯಾಪಿಟಲ್ ಇದ್ದರೂ ಕೂಡ ಹೇಗೆ ಮಾಡೋದು ಅನ್ನೋದು ಕಲ್ತಿದ್ರಿ ಅಂತ ಭಾವಿಸ್ತೀನಿ. ಎಸ್ ಸರ್, ಹೌ ಇಸ್ ಅವರ್ ಸ್ಟೂಡೆಂಟ್ಸ್? They are doing really well. So Okay. round of applause to them first. ಎಸ್. ಸೊ ಬೇಸಿಕಲಿ ಸ್ನೇಹಿತರೆ ಅಂದರೆ ಇಟ್ಸ್ ಅನ್ ಆರ್ಟ್ ಆಫ್ ಮೇಕಿಂಗ್ ಮನಿ. ಭಾಳಷ್ಟು ಜನ ಹೇಳ್ತಾರೆ ದುಡ್ಡು ಕಳ್ಕೊತಾರೆ ಅಂತ. ನಂಬರ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಒಲಿಯುತ್ತೆ. ಸೊ ಆಲ್ವೇಸ್ ಹೆಡ್ಜ್ ಯುವರ್ ಪೊಸಿಷನ್ಸ್ ಅಂತ ನಾವು ಹೇಳ್ತೀವಿ. ಇಲ್ಲೇ ಸ್ಟಾಪ್ ಲಾಸ್ಗಳನ್ನು ಮೇಂಟೈನ್ ಮಾಡಿ ರಿಸ್ಕ್ ಆ್ಯಂಡ್ ರಿವಾರ್ಡ್ ಯು ಹ್ಯಾವ್ ಟು ಮ್ಯಾಚ್. ಏನು ಇಂಪ್ರೂವ್ಮೆಂಟ್ಸ್ ಏನು ಬೇಕು ಅಂತ ಯಾರಿಗಾರು ಏನು ಅನ್ನಿಸ್ತಾ ಇದೆ ಅಂದರೆ, ಸೊ ವಿ ಆರ್ ಹಿಯರ್ ಟು ಆ್ಯಕ್ಚುಲಿ ಗಿವ್, ಕೊಡಬೇಕು ಅಂದರೆ ನಾಲೆಜ್ ಶೇರ್ ಮಾಡಬೇಕು, ಹೇಳ್ಕೊಡ್ಬೇಕು ಅನ್ನೋ ನಮ್ಮ ಉದ್ದೇಶ. ಈಗ ಇವತ್ತು ಸೆನ್ಸೆಕ್ಸ್ ಮೇಲೆ ಹೋಯ್ತು, ಎವ್ರಿವನ್ ಆರ್ ಲುಕಿಂಗ್ ಅಟ್ ಕಾಲ್. ಇಲ್ಲ, ಬೈಯಿಂಗ್ ಸೈಡ್ ಪುಟ್ಟಲ್ಲಿ ಸರ್ ಕ್ಲಾಸ್ ಹೇಳಿದ್ರಿ, ನಮ್ಮಂತವ್ರು ಏನ್ ಮಾಡ್ಬೇಕು ಸರ್? ಪಾಪು ಇಟ್ಕೊಂಡು ಮನೇಲೆ ದುಡ್ಡು ಮಾಡ್ಬೇಕು ಅನ್ಕೊಂಡಿರ್ತೀವಲ್ಲ. ನೋಡಿ ನಮ್ಮಲ್ಲಿ ಆಕ್ಚುಲಿ ನಾನು ಫಸ್ಟ್ ಡೇ ಬಂದಿದ್ದೆ, ಆಕಾಶ್ ಅವ್ರ ಜೊತೆ ಕುತ್ಕೊಂಡು ಕಳಿಯೋಣ ಅಂತ. ನನ್ನ ಪಾಪು ಬಿಡ್ನಿಲ್ಲ, ಹಂಗಾಗಿ ಸೊ ನಾನು ಪ್ರತಿಯೊಬ್ಬರಿಗೂ ಎಲ್ಲ ಲೇಡೀಸ್ಗೆ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಸುಮ್ಮನಿರಿ ಸ್ಟ್ರಾಟಜಿ ಇಸ್ ಬೆಸ್ಟ್. ನಮೀಗ ಸರ್ ಯಾವಾಗಲೂ ಸುಮ್ಮನೆ ಅಲ್ಲಲ್ಲ ಇನ್ವೆಸ್ಟ್ ಮಾಡಿ ಸುಮ್ಮನಿರಿ, ಸುಮ್ಮನೆ ಇರೋದಲ್ಲ. ಹಾಗೆ ಓಕೆ ಓಕೆ. ಸೊ ನಮ್ಮಲ್ಲಿ ಚಾಣಕ್ಯ ಅನಾಲಿಸಿಸ್ ಇದೆ, ನಮ್ಮಲ್ಲಿ ಸುಮ್ಮನಿರಿ ಸ್ಟ್ರಾಟಜಿ ಇದೆ, ಸೊ ನಮ್ಮಲ್ಲಿ ಇಕ್ವಿಟಿ ಸುನಾಮಿ ಅಂತ ಇದೆ. ಸೊ ನಮಗೇನಂದರೆ ಈ ಆಪ್ಷನ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಥರ ಇರೋರಿಗೆ, ಅಥವಾ ದುಡ್ಡಿದೆ, ಒಂದು 50,000 60,000 ಇದೆ, 1 ಲಕ್ಷ ಇದೆ, ನಾನೇನು ಮಾಡ್ಬೋದು ಅಂದರೆ ಒಂದು ಮಂತ್ಲಿ ಟ್ರೇಡ್ಗಳನ್ನು ತೊಗೋಬೋದು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಲಾಸ್ ಆದರೂ ಕೂಡ ಒಂದು 2,500 3,000 ರೂಪಾಯಿ ಲಾಸ್ ಆಗ್ಬೋದು. ಬಂದರೆ ಸ್ಕೈ ಇಸ್ ದ ಲಿಮಿಟ್, ಅಂದರೆ ಮಾರ್ಕೆಟ್ ಕೊಟ್ಟಷ್ಟು. ಸೊ ಈ ಥರ ಸ್ಟ್ರಾಟಜಿಗಳನ್ನು ಮಾಡ್ಬೋದು. ನಮ್ಮಲ್ಲಿ ಅಪ್ಲಿಕೇಶನ್ ಕೂಡ ಇದೆ, CA ದಯಾನಂದ್ ಮುಂಗಳೆ ಅಂತ ಅಪ್ಲಿಕೇಶನ್ ಇದೆ. ಆ CA ದಯಾನಂದ್ ಮುಂಗಳೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋ ಆಗ್ತಿದ್ದಂಗೆ ನಿಮ್ಮ ಜೊತೆ ಮಾತಾಡಿ ಒಂದು ಆಫರ್ ಕೂಡ ಕೊಡ್ತೀನಿ ನಿಮ್ಮ ಚಾನಲ್ಗೋಸ್ಕರ. ಸೊ ಅದ್ರದ್ದು ಯೂಸ್ ಕೂಡ ಬೇರೆಯವ್ರು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಥ್ಯಾಂಕ್ ಯು ಸರ್. ವಿನೋದ್ ಸರ್ ನಿಮ್ಮಿಂದಲೂ ಕಲ್ತ್ಕೊಂಡ್ರು ಅಂತ ಹೇಳಿದ್ರು. ದಯಾನಂದ್ ಸರ್ ಇಲ್ಲಿಗೆ ಬಂದಿದ್ದಕ್ಕೆ ಆಕಾಶ್ ಅವ್ರಿಗೆ ಲಾಸು ರಿಕವರಿ ಆಯಿತು. ಯಾಕೆಂದರೆ 15 ಲಕ್ಷ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ರು. ಇಲ್ಲಿಗೆ ಬಂದಮೇಲೆ ಅದಕ್ಕೆ ಹೇಳೋದು, ನಾವು ಯಾವುದೇ ಒಂದನ್ನ ಕಲಿಯೋದಕ್ಕೆ ಮುಂಚೆ ಬೇರೆ ಎಲ್ಲ ಮಾಡಬಾರ್ದು, ಕಲ್ತಾದ್ಮೇಲೆ ನಾವು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ಬೇಕು, ಯಾವುದೇ ಫೀಲ್ಡಲ್ಲಾದರೂ ಕೂಡ. ಫಸ್ಟು ಲರ್ನ್ ಮಾಡಿ ಆಮೇಲೆ ಅರ್ನ್ ಮಾಡೋದಕ್ಕೆ ಸಖತ್ ಈಸಿ. ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಲರ್ನಿಂಗ್ ವರ್ಲ್ಡ್ನಲ್ಲಿ ಎಲ್ಲಿ ತೆಗೆದ್ರೆ ಉಳಿಯೋದು ಅರ್ನಿಂಗ್. ಫಸ್ಟ್ ಕಮ್ಸ್ ಲರ್ನಿಂಗ್, ದೆನ್ ಕಮ್ಸ್ ಅರ್ನಿಂಗ್. ಬನ್ನಿ ಸರ್, ಅದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಡಿ. ಥ್ಯಾಂಕ್ ಯು. ನೋಡೋಣ, ನಾನಂತೂ ಲೈವ್ ಕ್ಲಾಸಿಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಲೈವ್ ಕ್ಲಾಸ್ ಅಟೆಂಡ್ ಮಾಡಿದವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಾನು ತಿಳ್ಕೊಬೇಕು. ಇಲ್ಲಿ ಬಂದಮೇಲೆ ಕೆಲವೊಂದು ಸ್ಟ್ರಾಟಜಿ ಕಲ್ತೇವೆ. ಡೈಲಿ ಸ್ಟ್ರಾಟಜಿ ಯಾವ ಥರ ಅಂದರೆ ಸ್ಟಾಕ್ ಚೂಸಿಂಗ್ ಮಾಡೋದು, ಯಾವ ಥರ ಮಾಡೋದು, ಚೂಸ್ ಮಾಡಿದ್ಮೇಲೆ ಯಾವ ಥರ ನಾವು ಆ್ಯಕ್ಚುಲಿ ರ್ಯಾಂಡಮಾಗಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಸೊ ಮೋಸ್ಟ್ ಆಫ್ ದ ಟೈಮ್ಸು ಕೆಲವೊಂದು ಟೈಮ್ ಪ್ರಾಫಿಟ್ ಇರ್ತಿದೆ, ಕೆಲವೊಂದು ಟೈಮ್ ನೆಗೆಟಿವ್ ಇದರಲ್ಲೂ ಹೋಗಿರೋದು. ಬಟ್ ಆ ಸ್ಟಾಕ್ಸ್ ನಾವು ಯಾವ ಥರ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಮತ್ತು ಏನೇನು ಆಪ್ಷನ್ಸ್ ಎಲ್ಲ ನಾವು ನೋಡಬೇಕು, ಅದೆಲ್ಲ ಅಂತ ಇದು ಮಾಡಿದ್ರು. ಇವತ್ತು ಕೂಡ ಕೆಲವೊಂದು ಬೊಲಿಂಜರ್ ಸ್ಟ್ರಾಟಜಿ ಎಲ್ಲ ಎಲ್ಲ ನನಗೆ ನ್ಯೂ. ಇದರಲ್ಲಿ ನಾನು ಸ್ವಲ್ಪ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಅರೌಂಡ್ 3 ಡೇಸಲ್ಲಿ ಒಂದು 20K ಮಾಡ್ಕೊಂಡಿದ್ದೀನಿ. ಸೊ ಕೆಲವೊಂದು ನ್ಯೂ ಸ್ಟ್ರಾಟಜಿ ನನಗೆ ಹೆಲ್ಪ್ ಆಗುತ್ತೆ ಮುಂದೆ ಅಪ್ಲೈ ಮಾಡಿ. ಮಾತಾಡಿಸ್ತೀನಿ. ಅವ್ರೇನು ಲಾಸಲ್ಲಿ ಇದ್ರಲ್ಲ, ಇವತ್ತು ಎಷ್ಟು ಪ್ರಾಫಿಟಲ್ಲಿದ್ದಾರೆ ಅಂತ ಹೇಳಿ. ಹೌದೌದು, ಕೊಡೋಣ. ಬನ್ನಿ ಆಕಾಶ್, ಸ್ಟೂಡೆಂಟಾಗಿ ನೀವು ಹೇಳ್ಬೇಕು, ಇವಾಗ ಒಂದು ರಿವ್ಯೂ ಕೊಡಬೇಕು. ಸೊ ಸ್ಟೂಡೆಂಟಾಗಿ ದಯಾನಂದ್ ಬೊಂಗಲೆ ಸರ್ ಇನ್ಸ್ಟಿಟ್ಯೂಟಲ್ಲಿ ಡೇ 1 ಡೇ 2 ಮತ್ತು ಡೇ 3 ವ್ಲಾಗ್ನ ಕಂಪ್ಲೀಟಾಗಿ ಮಾಡಿದ್ದೀನಿ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಓವರ್ ವ್ಯೂ ಕೊಡಬೇಕು ಅಂತಂದರೆ ಇಷ್ಟೇ, ತುಂಬ ಸಿಂಪಲಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ಟ್ರೇಡಿಂಗ್ ಲರ್ನ್ ಬಿಫೋರ್ ಯು ಡೂ ಸಮಥಿಂಗ್ ಅಷ್ಟೇ. ಸೊ ನಾನು ಇಲ್ಲಿ ಬಂದಾಗ ನಾನು ಮೈನಸಲ್ಲಿದ್ದೆ. ಆಬ್ವಿಯಸ್ಲಿ ನಾನು ಆವಾಗಲೂ ಕೂಡ ಪ್ರಾಫಿಟ್ ಮಾಡಿದೆ, ಬಟ್ ನನಗೆ ಟೆಕ್ನಿಕಲ್ ಅನಾಲಿಸಿಸ್ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಏನು ಬಾರ್ ರೈಸ್ ಆಗ್ತಾ ಇದೆ, ಹೋಗ್ತಾ ಇದೆ ಅಂದರೆ ಹಾಕು ದುಡ್ಡು ಬರುತ್ತೆ, ಎಕ್ಸಿಟ್ ಆಗೋ. ಅದು ಉಲ್ಟಾ ಹೊಡೆದ್ಬಿಟ್ರೆ ಲಾಸ್ ಆಯಿತು, ಆಚೆ ಬಂದುಬಿಡು. ಈ ಕಾನ್ಸೆಪ್ಟಲ್ಲಿದೆ. ಆ್ಯಕ್ಚುಲಿ ಎಲ್ಲಿ ಟ್ರೇಡ್ ಆಡಬೇಕು, ಎಲ್ಲಿ ಕಾಲ್ ಹಾಕಬೇಕು, ಎಲ್ಲಿ ಪುಟ್ ಹಾಕಬೇಕು, ಮತ್ತು ಇಂಡೆಕ್ಸ್ ಹೇಗೆ ನೋಡೋದು, ಸೊ ಯಾವಾಗ ಸೆಲ್ಲಿಂಗ್ ಮಾಡಬೇಕು, ಯಾವಾಗ ಬೈಯಿಂಗ್ ಮಾಡಬೇಕು, ಇದೊಂದಷ್ಟು ಸ್ಟ್ರಾಟಜಿನ ಕಲ್ತ್ಕೊಂಡಿದ್ದೀನಿ. ಐ ಥಿಂಕ್ ಇಟ್ಸ್ ಬೆಟರ್. ನನಗೆ ಇವಾಗ ಎಷ್ಟು ಲಾಭ ಮಾಡಿದ್ರಿ ಅಂತ ಹೇಳಿ. ಲಾಭ ಮಾಡಿ 2 ದಿನದಲ್ಲಿ 1.5 2 ಲಕ್ಷ ಆಗಿದೆ, ರಿಕವರ್ ಆಗಿದೆ. ಹಂಗಾರೆ ನನಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಸಿನ ಸರ ಫಿಕ್ಸ್. ಸೊ ಇವತ್ತು ನಾನು ಲೈವ್ ಆಗಿ ತೋರಿಸ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಬ್ಲಾಗ್ಸಲ್ಲಿ ನೋಡಿ, ಅಲ್ಲಿ ಇಲ್ಲಿ ಲೈವಲ್ಲಿ ತೋರಿಸಿ ಅಂತೇಳಿ. ಸೊ ಇವತ್ತು ಬೆಳಗ್ಗೆ ನಾನು 2 ಟ್ರೇಡ್ ಮಾಡಿದ್ದು. 2 ಟ್ರೇಡಲ್ಲಿ
ಎಕ್ಸಿಟ್ಟು. ಮತ್ತೆ ನಾನು ಇವತ್ತು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನಾನೊಂದು ಪಾಲಿಸಿ ಇಟ್ಕೊಂಡಿದ್ದೀನಿ. ನಂದೊಂದು ಟಾರ್ಗೆಟ್ ರೀಚ್ ಆಯ್ತಾ, ಅತಿ ಆಸೆ ಬೇಡ. ಎಷ್ಟು 75,000? 75,000. ಓ ಮೈ ಗಾಡ್. ಇದೇನಾಗತ್ತೆ ಅಂತ ಅಂದರೆ ಟ್ರೇಡ್ ನಿಮ್ಮನ್ನ ಎಳಿತಾ ಇರುತ್ತೆ. ಮಾರ್ಕೆಟ್ ನೋಡ್ಕೊಂಡು ಕುತ್ಕೊಂಡ್ರೆ ಬಿಡಲ್ಲ ನಿಮ್ಮನ್ನ ಅದು. ಅಷ್ಟೇ ಮಾತಾಡೋಕೆ ಕೊಡೋದು ನಿಮಗೆ. ಓಕೆ ಬನ್ನಿ ಸರ್, ನಾ ಮಾತಾಡ್ಸೋಣ. ಏನು ಬಿಟ್ಟರೆ ಮಾತಾಡ್ತಲೇ ಇರ್ತೀರಲ್ಲ ನೀವು. ಸೊ ನಾವಿಲ್ಲಿ ಹೋಗಿ ಗೂಗಲ್ ಪ್ಲೇನಲ್ಲಿ ಹೋದ್ವಿ. ಸೊ ಜಸ್ಟ್ ವಿ ಆರ್ ಎಂಟ್ರಿಂಗ್ ಆ್ಯಂಡ್ ಪೇಯಿಂಗ್. ಎಸ್, ವಿ ಹ್ಯಾವ್ ಎಂಟರ್ಡ್ ನೌ. ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಕ್ಲಾಸಸ್. ಸೊ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಅರ್ನ್ ಮಾಡಿರಿ ಅಂತ ಹೇಳೋಕ್ಕೆ ವಿಶ್ ಮಾಡ್ತೀನಿ. ದೇವರಲ್ಲಿ ಪ್ರೇಯರ್ ಕೂಡ ಮಾಡ್ತೀನಿ. ಎಸ್, ಥ್ಯಾಂಕ್ ಯು. ಅಂದರೆ ಇದು ಲೈಫ್ ಟೈಮ್ ಇರುತ್ತೆ ಸರ್? ಇದು ನಿಮಗೆ 6 months ಇರುತ್ತೆ. ಇದು 6 ಮಂತ್ಸು. ಇಲ್ಲೇನಂದರೆ ಯಾವಾಗ ನಿಮಗೆ ಟೈಮ್ ಸಿಗುತ್ತೆ, ಒಂದೇ ರಿಕ್ವೆಸ್ಟ್ ಏನಂದರೆ, ಒಂದು 42 ವಿಡಿಯೋಸ್ ಇದೆ ಅಂದರೆ 1ನೇ ವಿಡಿಯೋಯಿಂದ 42ನೇ ವಿಡಿಯೋ ತನಕ ಆರ್ಡ್ರ್ನಲ್ಲಿ ನೋಡಿ. ಸುಮ್ಮನೆ ಮಧ್ಯ ನೋಡಬೇಡಿ. 1ಇಂದ ಸ್ಟಾರ್ಟ್ ಮಾಡಿದ್ರೆ ಬೇಕಂದ್ರೆ ನೀವು ಸ್ಪೀಡ್ ಇಟ್ಕೋಬೋದು. ಇಲ್ಲಿ 1 ಸ್ಪೀಡು, 1.25, 1.5 ಆ ಥರ ಇಟ್ಕೋಬೋದು. ಸೊ ನನ್ನ ವಾಯ್ಸಿಗೆ ಸ್ವಲ್ಪ ಫೆಮಿಲಿಯರ್ ಆದಮೇಲೆ ಯು ಕ್ಯಾನ್ ಗೋ ಫಾರ್ 1.25 ಸ್ಪೀಡ್ ಇಟ್ಕೊಂಡ್ಬಿಡ್ಬೋದು. ಫಾಸ್ಟಾಗಿ ಮುಗಿಬಿಡೋದು. ಏನೂ ನಾಲೆಜ್ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಶೇರ್ ಅಂದರೆ ಏನು, ಶೇರ್ ಮಾರ್ಕೆಟ್ ಅಂದರೆ ಏನು, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯಾಕೆ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. 100% ಯಾವಾಗಾದ್ರೂ ನೋಡ್ಕೋಬೋದು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನನ್ನ ಉದ್ದೇಶ ಇಸ್ ವೆರಿ ಕ್ಲಿಯರ್. ಪ್ರತಿಯೊಬ್ಬರಿಗೂ ಫೈನಾನ್ಷಿಯಲ್ ಲಿಟ್ರಸಿ ಬರಬೇಕು. ಹೆಡ್ಜಿಂಗ್ ಅಂದರೆ ಏನು, ಎಲ್ಲ ಕಡೆ ಬರೀ ಹೆಡ್ಜಿಂಗ್ ಕೇಳ್ತಾ ಇರ್ತಾರೆ. ಆಪ್ಷನ್ ಬೈ ಅಂದರೆ ಏನು, ಸೆಲ್ ಅಂದರೆ ಏನು, ಪ್ರತಿಯೊಂದು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಮೇಡಮ್. 8,500 rupees ಕೋರ್ಸ್ ಇದೆ ಮೇಡಮ್. ಇದು ಉದ್ದೇಶ ಅಷ್ಟೇ, ಪ್ರತಿಯೊಬ್ಬರು ಕಲೀಲಿ. ಯಾಕಂದರೆ ನಮ್ಮಲ್ಲಿ ಹೆಂಗೆ ಇದು ಚಾಣಕ್ಯ ಅನಾಲಿಸಿಸ್ ಅಂದರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಪ್ರತಿಯೊಂದು ಅವ್ರಿಗೆ ಬೇಕಾಗಿರುತ್ತೆ. ಐ ಆಮ್ ಗಿವಿಂಗ್ ಇಟ್ ಟು ಯುವರ್ ಚಾನಲ್ ಮೇಡಮ್. ಯು ಕ್ಯಾನ್ ಟೆಲ್ ಇಟ್ ಟು ಯುವರ್ ವ್ಯೂವರ್ಸ್. ಸರಿ ಸರ್, ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಕೂಡ ಇವಾಗ ಇಷ್ಟೇ ಪೇ ಮಾಡ್ತೀನಿ ಸರ್. ಹೌದು, ನೀವು ಇಷ್ಟೇ ಪೇಮೆಂಟ್ ಮಾಡಿ. ಮತ್ತೆ ವಿಡಿಯೋ ನೋಡ್ತಾ ಇರೋರ್ಗೂ ಅರ್ಥ ಆಗುತ್ತೆ ಏನಕ್ಕೆ ಫೈನಾನ್ಷಿಯಲಿ ನಾವು ಯಾಕೆ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ. ಸರ್ ₹1 ಯಾರು ಕೊಡೋರಿಲ್ಲ ಸರ್. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಏನು ಗೊತ್ತಿರಲ್ಲ. ಮತ್ತೆ ಇನ್ನೊಂದು ನಾವೇನು ಸುಮ್ಮನೆ ಸ್ಟಾಕ್ ಮಾರ್ಕೆಟ್ ಎಂಟರ್ ಆಗಬೇಕು ಅಂತಾರೆ. ನಮ್ಮ ಆಕಾಶ್ ಮಾಡಿದ್ರಲ್ಲ ಆ ತರ ತಪ್ಪು ಯಾರು ಮಾಡಬಾರ್ದು ಅಂತ ನಾನು ಆಕಾಶ್ ಅವ್ರಿಗೆ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ ಒಂದ್ಸತಿ ನಿಮ್ಮನ್ನ ಮೀಟ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದು. ವಿಡಿಯೋ ಮುಗಿದ್ಮೇಲೆ, ನೀವು ಇನ್ವೆಸ್ಟ್ ಮಾಡಿದ್ಮೇಲೆ, ಲಾಭ ಮಾಡಿದ್ಮೇಲೆ ಬಂದು ನನಗೆ ಹೇಳಲೇಬೇಕು, ಒಂದು ವಿಡಿಯೋ ಮಾಡಲೇಬೇಕು ನೀವು. ನಮ್ದು ಖಂಡಿತ ಸರ್, ನಮ್ದಂತ ಐ ಬಜೆಟ್ ಇಲ್ಲ ಸರ್. 50,000 40,000 ₹10 ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಭಾಳ ಜನ ಗೊತ್ತೇ ಇಲ್ಲ. ಬರೀ ಶೇರ್ಸ್ ತಗೋಬೇಕು, ಶೇರ್. ನಾನು ಹೇಳೋ ಶೇರೇ ತಗೋಬೇಡ್ರಿ ಅಂತ ಹೇಳ್ತೀನಿ. ಖಂಡಿತ ನೆಕ್ಸ್ಟ್ ಡೋಂಟ್ ಬೈ ಶೇರ್ಸ್. ಹಾಗಾದ್ರೆ ಏನು ಬೈ ಮಾಡ್ಬೋದು? ₹10 ಏನು ಮಾಡ್ಬೋದು? ಎಸ್, ವಿಡಿಯೋ ನೋಡಲಿ. ಅವರು CA ದಯಾನಂದ ಮಂಗಳೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕನ್ನಡ ಏನಿದೆ, ಕನ್ನಡ ಬೇಕಿದ್ರೆ ಕನ್ನಡ ತೊಗೊಳ್ಳಿ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ತೊಗೊಳ್ಳಿ. ಅಥವಾ ಯಾರಿಗಾರ ಬರ್ಡೇ ಗಿಫ್ಟ್ ಕೊಡಬೇಕು, ಇನ್ನೊಂದು ಮಾಡಬೇಕು, ಇನ್ಸ್ಟೆಡ್ ಆಫ್ ಏನೋ ಮಾಡೋಕ್ಕಿಂತ ಇದು ಬೆಸ್ಟ್ ಗಿಫ್ಟ್ ಅಂತ ಕೂಡ ನನಗೆ ಅನಿಸುತ್ತೆ. ಆಮೇಲೆ ಯಾರಿಗಾರ ಹೇಳಬೇಕು ಅಂದರೂ ಕೂಡ ಸುಮ್ಮನೆ ಅಲ್ಲಿ ಇಲ್ಲಿ ಹೋಟೆಲ್ಗಳಿಗೆ ಹೋಗಿ ₹800 ಖರ್ಚಾಯಿತು, 1,000 ಖರ್ಚಾಯಿತು, 1,500 ಖರ್ಚಾಯಿತು ಅಂತಾರೆ. ಅದೇ ಟೈಮ್ನಲ್ಲೇ ನಾವು ಇಷ್ಟು ಕಂಪ್ಲೀಟ್ ಲೈಫ್ ಟೈಮ್ ಮತ್ತೇನು ಇನ್ನೊಂದು ಬೇಕಾಗಲ್ಲ ಅವ್ರಿಗೆ. ಹೌದು. ಯಾರೆಲ್ಲ ವಿಡಿಯೋ ನೋಡ್ತಿರೋ ಸ್ನೇಹಿತರೆ, ನೀವೇನಾದ್ರು ದಯಾನಂದ್ ಬಂಗಾಲೆ ಅವ್ರ ಸರ್ ಅಕಾಡೆಮಿಲಿ ನೀವೇನಾದ್ರು ಯಾವ ಥರ ಕ್ಲಾಸ್ ತೊಗೊಂಡಿದ್ರೆ ಕಮೆಂಟ್ಸ್ ಮಾಡಿ. ಅಥವಾ ನಮ್ಮ ಅಪ್ಲಿಕೇಶನ್ ಯಾರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಒಂದ್ಸತಿ ಕಮೆಂಟ್ಸ್ ಮಾಡಿ ತಿಳಿಸಿ. ಅಥವಾ ಟ್ರೇಡಿಂಗಲ್ಲಿ ನಿಮಗೆ ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆ, ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಎಷ್ಟು ನಾಲೆಡ್ಜ್ ಗೊತ್ತಿದೆ ಅಂತ ಹೇಳಿ ನಂಗೊಂದು ಸ್ವಲ್ಪ ಕಮೆಂಟ್ಸ್ ಮಾಡಿ. ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದು ವಿಚಾರ ಹೇಳೋದು ನಿಮಗೆ ನಿಂತೋದೆ. ನಮ್ದು ಇನ್ನೂ ಅದನ್ನು ಹೇಳಿಲ್ಲ ನಿಮಗೆ. ನಮ್ಮಲ್ಲಿ ಟೇಕ್ ಇಟ್ ಈಸಿ ಅಂತ ಸಾಫ್ಟ್ವೇರ್ ಇದೆ. ಅದು ಒನ್ ಆಫ್ ದಿ ವಂಡರ್. ಯಾಕಂದರೆ ನಾನು ಕೊಡ್ತೀನಿ, ಡೆಫಿನೆಟ್ಲಿ ಕೊಡ್ತೀನಿ. ಆ ಟೇಕ್ ಇಟ್ ಈಸಿನಲ್ಲಿ ಈಗ ಹೂಡಿಕೆ ಮಾಡೋರು ಎಲ್ಲಿ ಹೂಡಿಕೆ ಮಾಡಬೇಕು ಗೊತ್ತಾಗಲ್ಲ. ಅವ್ರು ಏನೂ ಮಾಡೋಂಗಿಲ್ಲ, ಸುಮ್ಮನೆ ಸ್ಟ್ರಾಟಜಿ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಯಾವ ಸ್ಟಾಕ್ಸ್ ರೆಡಿ ಇದೆ, ಈ ಕ್ಲಾಸ್ ಎಲ್ಲ ಓದಿದ್ಮೇಲೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ. ಸೊ ಅದನ್ನು ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಚಾಣಕ್ಯ ಅನಾಲಿಸಿಸ್ನಲ್ಲಿ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ನೀಟಾಗಿ ಗೊತ್ತಾಗುತ್ತೆ ಅದರಲ್ಲಿ. ಆಪ್ಷನ್ಸ್ನಲ್ಲಿ ಏನಾಗ್ತದೆ, ಫ್ಯೂಚರ್ಸ್ನಲ್ಲಿ ಏನಾಗ್ತದೆ, F&O ಸ್ಟಾಕ್ಸ್ನಲ್ಲಿ ಏನಾಗ್ತಾಯಿದೆ, ಪ್ರೀ ಮಾರ್ಕೆಟ್ನಲ್ಲಿ ಏನಾಯಿತು, FIS ನಿನ್ನೆ ಏನು ಮಾಡಿದ್ರು, DIS ಏನು, ಪ್ರತಿಯೊಂದು ಭಂಡಾರ ಅದು ಕೂಡ ಇದೆ. ಅದು ನಿಮಗೆ ಡೆಫಿನೆಟ್ಲಿ ಕೊಡ್ತೀನಿ. ಅದ್ರ ಬಗ್ಗೆ ಇನ್ನೊಂದು ಸರಿ ವಿಡಿಯೋ ಮಾಡೋಣ ಅಂತ. ಆದರೂ ಕೂಡ ಟೇಕ್ ಇಟ್ ಈಸಿ ಅಂತೇಳಿ, ಟೇಕ್ ಇಟ್ EASY ಈಸಿ ಅಂತೇಳಿ ಪ್ಲೇಸ್ಟೋರ್ನಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು.
ಕಾಲ್ ಮಾಡಿ 6362985767 ನಂಬರ್ಗೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ. ಇನ್ಫಾರ್ಮೇಷನ್ ಕೊಡೋದ್ರ ಜೊತೆಗೆ ನಾನು ಸ್ವಲ್ಪ ತಿಳ್ಕೊಂಡೆ ಟ್ರೇಡಿಂಗ್ ಬಗ್ಗೆ. ಆಕಾಶ್ ಅವರು ಸ್ವಲ್ಪ ನಾಲೆಡ್ಜ್ ಸಿಗ್ತಾ, ಅವ್ರು ಕಲ್ತ್ರೆ ನಾನು ಕಲ್ತಂಗೆ ಸರ್. ಅವ್ರು ಸಕ್ಸಸ್ ಆದರೆ ನಾನು ಸಕ್ಸಸ್ ಆದಂಗೆ. ನನಗಿಂತ ಜಾಸ್ತಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ನೀವು ಮುಂಚೆ ನಿಮ್ದು ವಿಡಿಯೋ ಮಾಡಿದಾಗ ವೆರಿ ಫಾಸ್ಟ್ ಲರ್ನರ್ ಕೂಡ. ನೀವು ಮುಂಚೆ ಹೇಳಿದಾಗೆ ಬನ್ನಿ ಕ್ಲಾಸಿಗೆ ಅಟೆಂಡ್ ಮಾಡಿ, ಹೇಳ್ತಾ ಇದ್ದೆ. ಮೊನ್ನೆ ನಿಮ್ಮ ಹತ್ರನೇ ಅಟೆಂಡ್ ಮಾಡಂತ ಬಂದು ನೀವು ಎಕ್ಸ್ಪರ್ಟ್ ಕರ್ಸಿದ್ದೀನಿ ಅಟೆಂಡ್ ಮಾಡಿ ಅಂತ ಹೇಳಿ ಚೆನ್ನಾಗಿ ಆಯ್ತು. ಅವರು ಇಂಟು ಆಪ್ಷನ್ ಬೈಯಿಂಗ್, ನಮ್ದು ವಿ ಆರ್ ಇಂಟು ಆಪ್ಷನ್ ಸೆಲ್ಲಿಂಗ್. ನಮ್ದು ವೀಕ್ಲಿ ಒಂಥರ 50 ಓವರ್ಸ್ ಮ್ಯಾಚ್, ಅವರು 20 ಓವರ್ಸ್ ಮ್ಯಾಚ್ ಅಲ್ಲ 5 ಓವರ್ಸ್ ಮ್ಯಾಚ್. ಓಕೆ, ಪಾಸಿಬಿಲಿಟಿ ಆದರೆ ಒಂದೇ ನಿಮ್ಮ ಕ್ಲಾಸ್ಗೂ ಆಕಾಶ್ ಅವ್ರನ್ನ ಕಳಿಸಿ. ದಯವಿಟ್ಟು ಕಳಿಸ್ರಿ ಪ್ಲೀಸ್. ಐ ಆಮ್ ಮೋರ್ ದನ್ ಹ್ಯಾಪಿ ಟು ಟೀಚ್. ಥ್ಯಾಂಕ್ ಯು ಸರ್. ಇವಾಗ ದಯಾನಂದ್ ಬಂಗಲೆ ಸರ್ ಜೊತೆ ಮೀಟ್ ಮಾಡಿದ್ದಾಯಿತು, ಒಂದು ಕಪ್ ಕಾಫಿ ಕುಡಿದಿದ್ದಾಯಿತು, ಆಕಾಶ್ ಅವರು ಮಾತುಕತೆ ಡಿಸ್ಕಷನ್ ಮಾಡಿದ್ದಾಯಿತು. ನನ್ನ ಮಗನ ಜೊತೆ ಬಂಗಲೆ ಸರ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರು. ಮತ್ತೆ ಇವಾಗ ನಾವು ಮನೆಗೆ ಹೋಗಬೇಕು. ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಸರ್. ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ. ಓಕೆ, ಮತ್ತೆ ಇಲ್ಲಿಂದ ಇವಾಗ ಮನೆಗೆ ಹೋಗಿ ಮತ್ತೆ ಭೀಷ್ಮನ್ನ ನಾಳೆ ಇಂಡಿಪೆಂಡೆನ್ಸ್ ಡೇಗೆ ರೆಡಿ ಮಾಡಬೇಕು. ಮತ್ತು ಮನೆಗೆ ಹೋಗಿ ಅವ್ನು ಹೋಮ್ವರ್ಕ್ ಮಾಡಿಸ್ಬೇಕು. ಅವ್ನು ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ. ಹೋಮ್ವರ್ಕ್ ಎಲ್ಲ ರೆಡಿ ಮಾಡಿ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ನಿಜನ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಹೋಪ್ ಮಾಡಿಟ್ಟು ಹೋಗಿರ್ತಾನೆ ಅಂದ್ಕೊಳ್ತೀನಿ. ತರುಣ ರೆಡಿನಾ ಮನೆಗೆ ಹೋಗೋದಕ್ಕೆ? ಎಸ್ ತರುಣ ಅಂತೂ ಫುಲ್ ಟಯರ್ಡ್ ಆಗಿದ್ದಾನೆ. ನಮ್ಮ ಜೊತೆ ಸೇರಿಕೊಂಡು ಇವತ್ತು ಬೇರೆ ಲೇಟಾಗಿ ಊಟ ಕೊಡಿಸಿದ್ದೀನಿ ನನಗೆ 5 ಗಂಟೆಗೆ. ಸಾರಿ ತರುಣ. ನೋ ಪ್ರಾಬ್ಲಮ್ಮ. ಲೈಫಲ್ಲಿ ಇದೆಲ್ಲ ಇದ್ದಿದೆ, ಎಲ್ಲ ಕಲಿಬೇಕು ತರುಣ. ಎಲ್ಲ ಸೇಫ್ ಝೋನಿಂದ ಹೊರಗಡೆ ಬಂದು ಈ ಥರ ಕಲ್ತಾಗಲೇ ನಿಮಗೆ ಗೊತ್ತಾಗುತ್ತೆ ಹಸು ಅಂದ್ರೇನು, ಟೈಮ್ ಅಂದ್ರೇನು, ಮನಿ ಅಂದ್ರೇನು ಅಂತ ಎಲ್ಲ ಗೊತ್ತಾಗುತ್ತೆ. ಎಸ್ ಇಲ್ಲಿರೋರೆಲ್ಲ ನನ್ನ ಮಾತಿಗೆ ಒಳಗಡೆ ನಗ್ತಾ ಇದ್ದಾರೆ. ಮತ್ತು ಇನ್ನೊಂದಂತ ಹೇಳಿದರೆ ಇಲ್ಲಿರೋರೆಲ್ಲ ಸೆಲೆಬ್ರಿಟೀಸ್ ಅಪ್ಪ, ಯಾರು ಫೋಟೋ ತೋರಿಸ್ಬೇಡಿ, ವಿಡಿಯೋ ತೋರಿಸ್ಬೇಡಿ ಅಂತ, ಹಂಗಾಗಿ ಅವ್ರದ್ದು ಅರ್ಧ ಮಾಡ್ತಾ ಇಲ್ಲ. ಎಸ್ ಇವರೇ ನೋಡಿ, ಬಂಗಾಲೆ ಸರ್, CA ದಯಾನಂದ್ ಬಂಗಾಲೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸಂಜೆ ಆಗಿರೋದ್ರಿಂದ ಕ್ಲಾಸಲ್ಲಿ ಯಾರೂ ಇಲ್ಲ, ಎಲ್ಲ ಖಾಲಿ ಆಗ್ತಿದೆ. ವೀಕೆಂಡ್ ಬಂತು ಅಂತ ಹೇಳಿದರೆ ಇಲ್ಲೆಲ್ಲ ಫುಲ್. ಬಂಗಾಲೆ ಸರ್ ಜೊತೆ ತುಂಬ ಚೆನ್ನಾಗಿ ದಯಾನಂದ್ ಸರ್ ಜೊತೆ ಆಟ ಆಡ್ತಾ ಇದ್ದಾನೆ. ನಮಸ್ಕಾರ ಎಲ್ಲರಿಗೂ. ಯಾ ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಎಸ್ ಸರ್, ತಿಂಗಳಿಗೆ ಒಂದು ಮಾಡೋಣ. ಎಸ್ ನನಗೆ 18 ವರ್ಷ ಆದ ತಕ್ಷಣನೇ ನಾನು ಫಸ್ಟ್ ಕಲ್ಸೋದೆ ನನಗೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಎಲ್ಲ ಕಲಿಸ್ಬಿಡ್ತೀನಿ ಸರ್. ಸಿಕ್ಕಾಪಟ್ಟೆ ಓದ್ಬೇಕು, ಆಮೇಲೆ ಇನ್ವೆಸ್ಟ್ಮೆಂಟ್ಸ್. ಎಸ್